ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿನವು ದೇವರಿಂದ ನೇಮಕವಾದ ದಿನವಾಗಿದೆ. ನಾವು ಹರ್ಷಿಸುವ, ಉಲ್ಲಾಸಿಸುವ. ನನ್ನ ಪ್ರಿಯ ದೇವಜನರೇ, ಸಜೀವ ವಾಕ್ಯದಲ್ಲಿ ನೀವು ಪ್ರತಿ ವಾರ ವಾಕ್ಯವನ್ನು ಕೇಳ್ತಾ ಬಂದಿದ್ದೀರಿ. ಈ ದಿವಸವೂ ಕೂಡ ನಾವು ಸಜೀವ ವಾಕ್ಯ ಎಂಬ ಕಾರ್ಯಕ್ರಮದಿಂದ ಇಂದು ಕೂಡ ನಾವು ದೇವರ ವಾಕ್ಯವನ್ನು ಕೇಳೋಣ. ನಾನು ಹೆರಿಕ್ ಜಾನ್ ಅಮ್ಮನ್ನ, ದೇವಸೇವಕ, ವರ್ಡ್ ಆಫ್ ವಿಕ್ಟರಿಯಲ್ಲಿ ಸಹ ಸೇವಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ದೇವರು ನಂಬಿಗಸ್ತನಾದ ದೇವರು. ದೇವರಿಗೆ ಸ್ತೋತ್ರ ಮಾಡುವ. ಈಗ ಸ್ವಲ್ಪ ಹೊತ್ತು ಕಾಲ ನಾವು ಸ್ತುತಿ ಆರಾಧನೆಗಳನ್ನು ಮಾಡುವ. ಸ್ತುತಿ ಆರಾಧನೆಗಳು ಮಾಡಿದ ಮೇಲೆ ದೇವರ ವಾಕ್ಯವನ್ನು ನಾವು ಕೇಳೋಣ. ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜನ ಬಲವಾದ ಯಾವುದಕ್ಕೂ ಭಯಪಡೆನು. ಯೇಸು ರಾಜನ ಬಲವಾದ ಯಾವುದಕ್ಕೂ ಭಯಪಡೆನು.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸುಂದರವಾದ ಸ್ತುತಿ ಆರಾಧನೆ ನಾವು ಕೇಳಿದ್ದೇವೆ. ಈಗ ದೇವರ ವಾಕ್ಯದ ಸಮಯ. ದೇವರ ವಾಕ್ಯವನ್ನು ಕೇಳೋಣ. ದೇವರು ಒಳ್ಳೆಯವನು, ನಮ್ಮನ್ನು ತನ್ನ ಮಗನಾಗಿ ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಆತನು ಕರೆದಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಈ ದಿನ ನಾವು ದೇವರ ವಾಕ್ಯದಿಂದ ನಾಲಿಗೆಯ ಕುರಿತಾಗಿ ಕೆಲವೊಂದು ಏನು ನಾಲಿಗೆಯ ಕುರಿತಾಗಿ ಬರೆದಿದೆ, ಸತ್ಯವೇದದಲ್ಲಿ ನಾವು ನಮ್ಮ ನಾಲಿಗೆಯನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಯಾವುದನ್ನು ಮಾತನಾಡಬೇಕು, ಯಾವುದನ್ನು ಮಾತನಾಡಬಾರದು ಎಂಬುದಾಗಿ ನಾವು ಕಲಿಯೋಣ. ಸೊ ಅನೇಕರು ರಕ್ಷಣೆ ಹೊಂದಿದ್ದಾರೆ ಅಥವಾ ನಿತ್ಯ ಜೀವವನ್ನು ಹೊಂದಿದ್ದಾರೆ, ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೆ, ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾರೆ. ಸುಮಾರು ವರ್ಷಗಳಾಗಿರ್ಬೋದು, ಯೇಸುವನ್ನು ನಂಬಿ ಅನೇಕ ವರ್ಷಗಳಾಗಿರ್ಬೋದು. 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷ, 25 ವರ್ಷ ಆಗಿರ್ಬೋದು. ಕೆಲವರು ಅನೇಕ ದೇವರ ಒಳ್ಳೆಯ ಕಾರ್ಯಗಳನ್ನು ಅಥವಾ ಪ್ರಮೋಷನ್ಗಳನ್ನು, ದೇವರ ವಾಕ್ಯ ಹೇಳ್ತದೆ, ವಿವೇಕಿಯ ಮಾರ್ಗ ಯಾವಾಗಲೂ ಮೇಲು ಮೇಲಕ್ಕೆ ಹೋಗುತ್ತದೆ ಎಂಬುದಾಗಿ. ಒಂದು ದಿವಸ ಮೇಲೆ, ಒಂದು ದಿವಸ ಕೆಳಗೆ. ನಾವು ಕೋಸ್ಟಲ್ ಏರಿಯಾದಲ್ಲಿ ಜೀವಿಸುವಂಥ ಜನರು, ಮಂಗಳೂರು ಮತ್ತು ಉಡುಪಿಯಲ್ಲಿ ಎಲ್ಲರಿಗೆ ಬೀಚ್ ಅಥವಾ ನದಿ ಅಥವಾ ಸಮುದ್ರದ ಕಿನಾರೆಗೆ ಹೋಗಿ ಸಮುದ್ರದ ನೀರಿನ ಮಟ್ಟವನ್ನು ನೋಡಿ ಅನುಭವ ಇದೆ. ಕರಾವಳಿ ಏರಿಯಾದಲ್ಲಿ ಜೀವಿಸುವವರು, ಅವರಿಗೆ ಗೊತ್ತು ಹೈ ಟೈಡ್ ಮತ್ತು ಲೋ ಟೈಡ್, ಏರು ಮತ್ತು ಇಳಿತ, ಏರಿಕೆ ಮತ್ತು ಇಳಿತ. ನದಿಯ ಲೆವೆಲಿನ ಸಮುದ್ರದಲ್ಲಿ ಅಬ್ಬರ ಬರುವಾಗ ನೀರು ಏರುತ್ತದೆ, ಅದು ಅಬ್ಬರ ಕಡಿಮೆ ಆಗುವಾಗ ನೀರು ಇಳಿದು ಹೋಗ್ತದೆ. ಅದಕ್ಕಾಗಿ ಸುಲಭವಾಗಿ ಹೇಳ್ತಾರೆ, ಮನುಷ್ಯನ ಜೀವಿತ ಒಮ್ಮೆ ಏರು ಇರ್ತದೆ, ಒಮ್ಮೆ ಡೌನ್ ಇರ್ತದೆ, ಮೇಲೆ ಇರ್ತದೆ, ಡೌನ್ ಇರ್ತದೆ. ಅದು ನಾರ್ಮಲ್ ಆಗಿ ದೇವರ ಮಕ್ಕಳು ಮಾತನಾಡ್ತಾ ಇದ್ದಾರೆ ನನ್ನ ಪ್ರಿಯ ದೇವಜನರೇ. ಹಾಗೆ ಬೈಬಲ್ ಬರೆಯಲಿಲ್ಲ. ದೇವರ ಮಕ್ಕಳು ಅಥವಾ ವಿವೇಕಿ, ನೀತಿವಂತನು, ಆತನ ಮಾರ್ಗವು ಒಂದು ದಿವಸ ಮೇಲಕ್ಕೆ, ಒಂದು ದಿವಸ ಕೆಳಗೆ ಬರುವುದಂತ ಸತ್ಯವೇದ ಒಪ್ಪುವುದಿಲ್ಲ, ಬರೆಯಲಿಲ್ಲ. ಸತ್ಯವೇದ ಹೇಳ್ತದೆ, ವಿವೇಕಿಯ ಮಾರ್ಗವು ಮೇಲಕ್ಕೆ ಹೋಗುತ್ತದೆ. ಒಮ್ಮೆ ಲೋ ಟೈಡ್, ಮತ್ತೊಮ್ಮೆ ಹೈ ಟೈಡ್. ಅದು ಸಮುದ್ರದಲ್ಲಿ ಮತ್ತು ನೀರಿನ ಮಟ್ಟ. ವಿಶ್ವಾಸ ಮಟ್ಟ ಹಾಗೇ ಇಲ್ಲ. ಕ್ರಿಸ್ತ ಯೇಸುವು ಎಂಥವನಾಗಿದ್ದಾನೋ ಅಂಥವರಾಗಿಯೇ ನಾವು ಈ ಲೋಕದಲ್ಲಿದ್ದೇವೆ ಎಂಬುದಾಗಿ ಯೋಹಾನನು ಬರೆದ ಪತ್ರಿಕೆ, 1ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಮಾತು. ಕ್ರಿಸ್ತ ಯೇಸುವು ಎಂಥವನಾಗಿದ್ದಾನೋ, ಕ್ರಿಸ್ತ ಯೇಸುವು ನಿನ್ನೆ ಒಂದು ಥರ, ಕ್ರಿಸ್ತ ಯೇಸುವು ಇವತ್ತು ಒಂದು ಥರ, ಕ್ರಿಸ್ತ ಯೇಸುವು ನಾಳೆ ಒಂದು ಥರ ಅಂತ ಸತ್ಯವೇದದಲ್ಲಿ ಬರೆಯಲಿಲ್ಲ. ಸತ್ಯವೇದದಲ್ಲಿ ಹೀಗೆ ಬರೆದಿದೆ. 13ನೇ ಅಧ್ಯಾಯ ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ, ಕ್ರಿಸ್ತನು ಅಥವಾ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ನಿತ್ಯ ನಿರಂತರ ಏಕೈಕ ರೀತಿಯಲ್ಲಿ ಇರುತ್ತಾನೆ. ಆದರೆ ದೇವರ ಮಕ್ಕಳಾಗಿರೋ ನಾವು ವಿವೇಕಿಯ ಮಾರ್ಗ ಅಥವಾ ನಮ್ಮ ಮಾರ್ಗ, ದೇವರ ಮಕ್ಕಳ ಮಾರ್ಗ, ಅದು ಯಾವಾಗಲೂ ಹೈಯರ್. ಇವತ್ತು ಇದ್ದ ಸ್ತರದಿಂದ ಇನ್ನೊಂದು ಸ್ತರಕ್ಕೆ ನಾವು ಹೋಗುತ್ತೇವೆ. ನಾಳೆ ಇರುವ ಸ್ತರದಿಂದ ನಾಳೆದು ಇನ್ನೊಂದು ಹಂತಕ್ಕೆ ಹೋಗುತ್ತೇವೆ. ಹಾಗಾಗಿ ಅನೇಕರು ದೇವರು ಅವರವರಿಗಿಟ್ಟಂಥ ಅಥವಾ ನಾನು ನನಗೆ ಇಟ್ಟಂಥ, ದೇವರಿಗೆ ಸ್ತೋತ್ರ, ನಾನೀಗ ಅದನ್ನು ಕಳ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ನನ್ನ ಬಾಯನ್ನು, ನನ್ನ ನಾಲಿಗೆಯನ್ನು ಕಾಪಾಡಿಕೊಂಡಿದ್ದೇನೆ. ಒಬ್ಬ ವ್ಯಕ್ತಿಗೆ ದೇವರು ಇಟ್ಟಂಥ ಅನೇಕ ಒಳ್ಳೆಯ ಸುವರಗಳನ್ನು ಕೆಲವರು ಕಳ್ಕೊಂಡಿದ್ದಾರೆ, ಕೆಲವರು ಅದಕ್ಕೆ ರೀಚ್ ಆಗಲಿಲ್ಲ. ಒಂದೇ ಕಾರಣ, ಮಾತಿನ ನಿಮಿತ್ತ. ನೀವೆಲ್ಲರೂ ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 19ನೇ ವಚನವನ್ನು ನೀವು ನೋಡುವುದಾದರೆ, ನನಗೆ ಇದೆಲ್ಲ ನನ್ನನ್ನು ಭಾಳ ತಟ್ಟಿ ಮುಟ್ಟಿದಂಥ ಮಾತುಗಳು, ವರ್ಡ್ಗಳದು. ಅದರಲ್ಲಿ ಹೀಗೆ ಬರೆದಿದೆ, ನೀನು ತುಚ್ಛವಾದದ್ದನ್ನು ನಿರಾಕರಿಸಿ. ಪುನಃ ಹೇಳ್ತೇನೆ, ಯೆರೆಮೀಯ 15ನೇ ಅಧ್ಯಾಯ 19ನೇ ವಚನ. ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಿಸುವುದಾದರೆ ನೀನು ನನ್ನ ಬಾಯಿಯಂತೆ ಇರುವೆ. ಅರ್ಥ ಮಾಡಿಕೊಳ್ಳಿ, ನಾವು ಕರ್ತನ ಬಾಯಿಯಂತೆ ನಾವು ಇರುತ್ತೇವೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಏನು? ತುಚ್ಛವಾದದ್ದು ನಿರಾಕರಿಸಿ. ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ತುಚ್ಛವಾದದ್ದನ್ನು ನಿರಾಕರಿಸಿ ಅಂತ ಹೇಳುವಾಗ ನಮಗೆ ಗೊತ್ತಿರುವ, ನಾನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡದ್ದು ಹಾಗೇನೆ, ಆ ತುಚ್ಛವಾದದಂದರೆ ಈ ಲೋಕದ ಬಂಡು ಭಾಷೆಗಳು, ಅಶ್ಲೀಲವಾದ ಪದಗಳು, ಅದನ್ನು ನಾವು ತಿರಸ್ಕರಿಸಬೇಕು. ಅಬ್ಸಲ್ಯೂಟ್ಲಿ ಒಬ್ಬ ಯೇಸು ಕ್ರಿಸ್ತನ ಅಲ್ಲಿ ಹೊಸದಾಗಿ ಹುಟ್ಟಿದಂಥ ವ್ಯಕ್ತಿ ಅಥವಾ ನಿತ್ಯ ಜೀವವನ್ನು ಹೊಂದಿದ ವ್ಯಕ್ತಿ, ನಿಜವಾದ ಕ್ರೈಸ್ತನು, ಅವನು ಬಂಡು ಭಾಷೆಯನ್ನು ಮಾತಾಡೋದಿಲ್ಲ. ಅವನ ಆ ಹಳೆ ಟ್ರೈನಿಂಗ್ ಎಲ್ಲ ಹೋಗಿದೆ, ಪೂರ್ವಸ್ಥಿತಿಗಳೆಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು.
ಆದರೆ ಹಾಗಾದರೆ ತುಚ್ಛವಾದದ್ದು ಯಾವುದು? ತುಚ್ಛವಾದದ್ದು ಬೇರೆ ಯಾವುದಲ್ಲ, ದೇವರಿಗೆ ಪ್ರಥಮವಾಗಿ ತುಚ್ಛವಾದದ್ದು ಯಾವುದಂದರೆ ಅಪನಂಬಿಕೆಯ ಮಾತುಗಳು. ಅಪನಂಬಿಕೆಯ ಮಾತುಗಳನ್ನು ನಿರಾಕರಿಸಿ ಅಮೂಲ್ಯವಾದದ್ದು ಯಾವುದು? ಬೇರೆ ಯಾವುದಲ್ಲ. ಬೈಬಲ್ ಹೇಳ್ತದೆ, ಬಂಗಾರಕ್ಕಿಂತದ್ದು ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಎಂಬುದಾಗಿ. ಆ ನಂಬಿಕೆಯ ಮಾತುಗಳು ಯಾವುದರಲ್ಲಿ ಬರೆಯಲ್ಪಟ್ಟಿದೆ? ಆ ನಂಬಿಕೆಯ ಮಾತುಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ತುಚ್ಛವಾದದ್ದು ನಿರಾಕರಿಸುವುದಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವ ಪ್ರತಿಯೊಂದನ್ನು ನಿರಾಕರಿಸುವುದು, ಅಪನಂಬಿಕೆಯಾದವುಗಳನ್ನು ನಿರಾಕರಿಸುವುದು, ಅಮೂಲ್ಯವಾದದ್ದನ್ನು ಪ್ರಕಾಶಿಸು. ಯಾವುದನ್ನು ಅಮೂಲ್ಯವಾದದ್ದು? ಅಮೂಲ್ಯವಾದದ್ದು ಬೇರೆ ಯಾವುದಲ್ಲ, ದೇವರ ವಾಕ್ಯ ಎಲ್ಲದಕ್ಕಿಂತಲೂ ಅಮೂಲ್ಯವಾದದ್ದಾಗಿದೆ. ಅಮೂಲ್ಯವಾದದ್ದನ್ನು ಪ್ರಕಾಶಿಸುವುದು ಅಂದರೆ ದೇವರಿಗೆ ಸಂಬಂಧಪಟ್ಟಿರುವಂಥದ್ದನ್ನು ಪ್ರಕಾಶಿಸುವುದು. ನೀನು ಪ್ರಕಾಶಿಸಲ್ಪಡಬೇಕಾದ್ರೆ ದೇವರ ರಾಜ್ಯದಲ್ಲಿ ನೀನು ಮಾತನಾಡಬೇಕು. ಒಬ್ಬ ವ್ಯಕ್ತಿ ಎಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ, ನಾನು ಎಂಥ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ವೈಯಕ್ತಿಕವಾಗಿ ನೀವು ಬಂದು ನನ್ನ ಹತ್ರ ನಿಲ್ಲುವುದಾದರೆ, ನಿಮಗೆ ಸರಿಯಾಗಿ ನಾನು ಎಂಥ ವ್ಯಕ್ತಿ ಅಂತ ಗೊತ್ತಾಗಬೇಕಾದ್ರೆ ನಾನು ಮಾತಾಡಬೇಕು. ನೀವು ಎಂಥ ವ್ಯಕ್ತಿಗಳಂತ ನನಗೆ ಗೊತ್ತಾಗಬೇಕಾದ್ರೆ ನೀವು ಮಾತಾಡಬೇಕು. ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತದೆ ನೀವು ಎಂಥ ವ್ಯಕ್ತಿ ಎಂಬುದಾಗಿ. ಹಾಗಾದರೆ ಪ್ರಕಾಶಿಸಲ್ಪಡಬೇಕಾದ್ರೆ, ಒಂದು ವೇಳೆ ನಾನು ಪ್ರಕಾಶವುಳ್ಳ ವ್ಯಕ್ತಿಯಾದರೆ ನನ್ನ ಮಾತಿನಿಂದ ಆ ಮಾತಿನಲ್ಲಿ ಕಂಡುಬರುವ ಪ್ರಕಾಶವಾದ ಮಾತು, ಒಳ್ಳೆಯ ಮಾತು, ಅದರಲ್ಲಿ ಆ ಮಾತಿನ ಮೂಲಕ ನೀವು ನನ್ನ ಬೆನ್ನು ತಟ್ಟಬಹುದು, ಶಬಾಷ್ ಅಂತ ಹೇಳ್ಬೋದು. ಹಾಗಾದರೆ ನಾನು ಪ್ರಕಾಶಿಸಲ್ಪಡಬೇಕಾದ್ರೆ ನಾನು ಮಾತನಾಡಬೇಕಾದ್ರೆ ನನ್ನ ಬಾಯಿ ತೆರೀಬೇಕು. ಬಾಯಿ ಮುಚ್ಚಿದರೆ ಮಾತು ಹೊರಗೆ ಬರುವುದಿಲ್ಲ. ಸೊ ತುಚ್ಛವಾದದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಮಾತನಾಡುವಾಗ ನಾನು ದೇವರ ಬಾಯಿಯಾಗಿರುತ್ತೇನೆ. ದೈವೋಕ್ತಿಗಳು ನನ್ನ ಮೂಲಕ ಬರುತ್ತವೆ. ಅದಕ್ಕೆ ಪೇತ್ರನೊಂದು ಮಾತು ಹೇಳ್ತಾನೆ, ಯಾರಿಗಾದರೂ ಸೇವೆ ಮಾಡಬೇಕಾದ್ರೆ ಏನು ಮಾಡಬೇಕು? 1 ಪೇತ್ರ 4ನೇ ಅಧ್ಯಾಯ 11ನೇ ವಚನ, ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ದೈವೋಕ್ತಿಗಳಂದರೆ ದೇವರ ವಾಕ್ಯ. ಹಾಗಾದರೆ ಒಬ್ಬ ವ್ಯಕ್ತಿ, ಬೋಧಿಸುವ ವ್ಯಕ್ತಿ ದೈವೋಕ್ತಿಗಳನ್ನು ಬೋಧಿಸಬೇಕು, ಬೇರೆ ಯಾವುದನ್ನು ಬೋಧಿಸಿದರೆ ಆಗುವುದಿಲ್ಲ. ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದನ್ನು ಹೆಚ್ಚು ಬಿಡಿಸಲಿಕ್ಕೆ ಹೋಗುವುದಿಲ್ಲ. ನನಗೆ ಒಂದು ಸಬ್ಜೆಕ್ಟ್ ಮಾತಾಡಲಿಕ್ಕೆ ಇದೆ. ಅದೇನೆಂದರೆ, ಇವತ್ತು ಒಬ್ಬ ವ್ಯಕ್ತಿ ಅನೇಕ ಸಂಗತಿಗಳನ್ನು, ದೇವರು ನಮಗೆ ಅವರವರಿಗೆ ಇಟ್ಟಂಥ ಸಂಗತಿಗಳನ್ನು ದೂರ ತಳ್ಳಿದ್ದು ಅಥವಾ ಅದನ್ನು ಹೊಂದದಾಗೆ ಅದು ಅವನ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಕಾರ್ಯರೂಪಕ್ಕೆ ಬರದೇ ಇರಲಿಕ್ಕೆ ಕಾರಣವೇ, ಅಥವಾ ಮಕ್ಕಳ ಜೀವಿತದಲ್ಲಿ ಅನೇಕ ಫೇಲಿಯರನ್ನು ನೋಡಲಿಕ್ಕೆ, ರೋಗದಲ್ಲಿ ಬೀಳಲಿಕ್ಕೆ, ಅನೇಕ ಏರಿಯಾದಲ್ಲಿ ಅವರ ಡ್ರಾಬ್ಯಾಕಿಗೆ ಮೇನ್ ಕಾರಣ ಅವನ ಬಾಯಿಯಿಂದ ಹೊರಟಂಥ ಮಾತುಗಳು, ನಕಾರಾತ್ಮಕ ಮಾತುಗಳು. ನಾವು ದೈವೋಕ್ತಿಗಳನ್ನು ನುಡಿಯುವುದಾದರೆ, ಆಗ ನಾನೊಂದು ಮಾತು ಹೇಳಿದೆ, ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಿಸುವುದು, ಮಾತನಾಡುವುದಾದರೆ ನೀನು ನನ್ನ ಬಾಯಿ ಅಂತಿರುವಿ. ನಾವು ದೇವರ ಬಾಯಿ. ನಮ್ಮ ಬಾಯಿಯಿಂದ ದೈವೋಕ್ತಿಗಳು ಬರಬೇಕು. ನಮ್ಮ ಬಾಯಿಯಿಂದ ನಕಾರಾತ್ಮಕಗಳಲ್ಲ, ಸಕಾರಾತ್ಮಕ, ದ ಪಾಸಿಟಿವ್ ವರ್ಡ್ಗಳು, ಬಿಬ್ಲಿಕಲಿ ಪಾಸಿಟಿವ್ ವರ್ಡ್, ದೇವರ ದೈವೋಕ್ತಿಗಳು ನಮ್ಮ ಬಾಯಿಯಿಂದ ಬರಬೇಕು. ಸೈತಾನನಿಗೆ ಸಂಬಂಧಪಟ್ಟ ನಕಾರಾತ್ಮಕ, ಲೋಕಕ್ಕೆ ಸಂಬಂಧಪಟ್ಟ ನಕಾರಾತ್ಮಕ ವರ್ಡ್ಗಳು ನಮ್ಮ ಬಾಯಿಯಿಂದ ಬರುವುದಲ್ಲ. ನಾನು ಚಿಕ್ಕ ಇರುವಾಗ ಒಂದು ಮಾತು, ನಮ್ಮ ಮನೆ ಹತ್ತಿರ ಕೊಂಕಣಿ ಮಾತಾಡುವಂಥ ಕ್ಯಾಥಲಿಕ್ ಕುಟುಂಬ ಇತ್ತು. ಅವರೊಂದು ಮಾತು ಹೇಳ್ತಾ ಇದ್ರು, ವಾಟರ್ ಏಚೆ ವಾಗ ಮಖಯವನು ಕಾಗ ಅಂತ. ಅಂದರೆ ದಾರಿಯಲ್ಲಿ ಹೋಗುವ ಹುಲಿಯೇ ನನ್ನನ್ನು ಬಂದು ತಿನ್ನು. ನೀನು ನಕಾರಾತ್ಮಕ ಮಾತುಗಳನ್ನು ಮಾತನಾಡುವಾಗ ನೀನು ಯಾರಿಗೆ ಅವಕಾಶ ಮಾಡಿಕೊಡ್ತಿ? ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಸೈತಾನನಿಗೆ ಅವಕಾಶ ಮಾಡಿಕೊಡ್ತಿ. ನೀನು ಸಕಾರಾತ್ಮಕ ಮಾತುಗಳು, ದೈವೋಕ್ತಿಗಳನ್ನು ಮಾತನಾಡುವಾಗ ದೇವರು ನಿನಗೆ ಕೊಡಲ್ಪಟ್ಟ ದೇವರ ರಾಜ್ಯದಲ್ಲಿ ನಿನ್ನ ಮಾತುಗಳನ್ನು ಕಾದುಕೊಂಡು ಚಲಿಸಲಿಕ್ಕೆ ಸಿದ್ಧವಾಗಿರುವ ದೇವದೂತರಿಗೆ ನೀನು ಅವಕಾಶ ಮಾಡಿಕೊಡ್ತಿ. ಇವತ್ತು ಅನೇಕ ದೇವದೂತರು ಅನ್ಎಂಪ್ಲಾಯ್ಮೆಂಟ್ ಆಗಲಿಕ್ಕೆ ಕಾರಣ ಅವರ ನಕಾರಾತ್ಮಕ ಮಾತುಗಳು. ದೇವದೂತರಿಗೆ ಕೆಲಸ ಇಲ್ಲ, ಯಾಕೆಂದರೆ ಇವರು ದೈವೋಕ್ತಿಗಳನ್ನು ಮಾತನಾಡುವುದಿಲ್ಲ. ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ನಾಲಿಗೆಯ ಬಗೆ ರೈಟ್ ಆ್ಯಂಡ್ ಲೆಫ್ಟ್ ಕೊಟ್ಟು ಮಾತಾಡೋಣ. ರೈಟ್ ಆ್ಯಂಡ್ ನಾವು ಹೇಳ್ತೇವಲ್ಲ, ಇವತ್ತು ಅವನಿಗೆ ರೈಟ್ ಆ್ಯಂಡ್ ಲೆಫ್ಟ್ ಮಾತನಾಡಿ ಬಂದೆ. ವಿಶ್ವಾಸಿಗಳಿಗೆ, ದೇವ ಮಕ್ಕಳಿಗೆ ನಾಲಿಗೆಯ ಬಗ್ಗೆ ರೈಟ್ ಆ್ಯಂಡ್ ಲೆಫ್ಟ್ ಮಾತುಗಳು ಬಂದದ್ದು ಒಂದು ಜ್ಞಾನೋಕ್ತಿಯಲ್ಲಿ, ಎರಡನೇದು
ಯಾಕೋಬ, ಯೇಸು ಕ್ರಿಸ್ತನ ಸ್ವಂತ ತಮ್ಮನಾಗಿರುವ ಯಾಕೋಬನು ಆ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಹೇಗೆ ನಾವು ಬಾಯಿಯನ್ನು ಕಾಪಾಡಬೇಕು, ಹೇಗೆ ನಮ್ಮ ನಾಲಿಗೆಯನ್ನು ಕಾಪಾಡಬೇಕು, ನಮ್ಮ ನಾಲಿಗೆಯಲ್ಲಿ ಏನು ಬರಬೇಕು. ಅವನು ಹೇಳ್ತಾನೆ, ಒಂದೇ ಊಟೆಯ ಬಾಯಿಯಿಂದ ಸಿಹಿ ನೀರು ಮತ್ತು ಕಹಿ ನೀರು ಎರಡು ಒಟ್ಟಿಗೆ ಬರುವುದಿಲ್ಲ. ಒಂದು ಊಟೆಯ ಬಾಯಿಯಿಂದ ಒಂದೇ ಕಹಿ ನೀರು ಬರಬೇಕು. ಊಟೆಯ ಬಾಯಿ ಅಂದರೆ ನಮ್ಮ ಮನೆಯಲ್ಲಿರುವ ಬಾವಿಗಳಿದೆ ಅಲ್ಲ, ಬಾವಿಯಲ್ಲಿ ಒಸರು ಬರ್ತದೆ. ನಾವು ತುಳುವಿನಲ್ಲಿ ಮಸ್ತು ಒಸರಿ ಅಂತ ಹೇಳಿದ್ರೆ ಅದು ತುಂಬ ಒಸರು ಅಂತ ಹೇಳ್ತೇವೆ. ಕನ್ನಡದಲ್ಲಿ ಹೇಳುವುದಾದರೆ ಜರಿ. ಆ ಜರಿಯ ಒಂದು ಯಾವ ತೂತಿನಿಂದ ಆ ಒಂದು ಒಸರು ಅಥವಾ ಜರಿ ಬರ್ತದೆಯಾ ಆ ತೂತಿನಿಂದ ಒಂದೇ ಕ್ವಾಲಿಟಿಯ ನೀರು ಬರಬೇಕು, ಒಂದೇ ಸಿಹಿ ನೀರು ಬರಬೇಕು, ಕುಡಿಯಲಿಕ್ಕೆ ಯೋಗ್ಯವಾದ ನೀರು. ಇಲ್ಲದಿದ್ದರೆ ಆ ಸಮುದ್ರದ ಉಪ್ಪಿನ ಅಂಶ ಇರುವಂಥ ಕಹಿ ನೀರು ಬರಬೇಕು. ಒಂದರಲ್ಲಿ ಎರಡು ಮಿಕ್ಸ್ ಆಗಿ ಬರುವುದಿಲ್ಲ. ಇವತ್ತು ನನ್ನ ಬಾಯಿಯಲ್ಲಿ ಒಂದೇ ದೈವೋಕ್ತಿಗಳೇ ಬರಬೇಕು, ಇಲ್ಲದಿದ್ದರೆ ನನ್ನ ಬಾಯಿಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು ಬರಬೇಕು. ಎರಡನ್ನು ಮಿಕ್ಸ್ ಮಾಡಲಿಕ್ಕೆ ಆಗುವುದಿಲ್ಲ, ಮಿಕ್ಸರ್ ವರ್ಡ್ಗಳು ಬರಲಿಕ್ಕೆ ಆಗುವುದಿಲ್ಲ. ಯಾಕೆ? ನಾನು ದೇವರಿಂದ ಪ್ರತಿಷ್ಠಿತನಾದ ವ್ಯಕ್ತಿ. ನೀವೆಲ್ಲರೂ ದೇವರಿಗೆ ಪ್ರಿಯಪಟ್ಟ, ದೇವರಿಂದ ಪ್ರತಿಷ್ಠಿತರಾದ ವ್ಯಕ್ತಿಗಳು, ದೇವರ ಮಕ್ಕಳು. ದೇವರ ಮಕ್ಕಳ ಬಾಯಲ್ಲಿ ದೈವೋಕ್ತಿಗಳು ಬರಬೇಕು, ಪರಲೋಕದ ಸಕಾರಾತ್ಮಕ ಮಾತುಗಳು ಬರಬೇಕು, ಕ್ಷಮಾಪಣೆಯ ಮಾತುಗಳು ಬರಬೇಕು, ಪ್ರೀತಿಯ ಮಾತುಗಳು ಬರಬೇಕು. ಅದು ಬಿಟ್ಟು ದ್ವೇಷದ ಮಾತುಗಳು, ಶಪಿಸುವ ಮಾತುಗಳು ಅಥವಾ ನಕಾರಾತ್ಮಕ ಮಾತುಗಳು ನಮ್ಮ ಬಾಯಿಗೆ ಅದು ಯೋಗ್ಯವಾಗಿ ಕಾಣುವುದಿಲ್ಲ. ಒಂದು ನೆನಪಿಟ್ಟುಕೊಳ್ಳಿ ನನ್ನ ಪ್ರಿಯ ದೇವಜನರೇ, ನಾವು ಏನೇ ಮಾತನಾಡಿದರೂ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಭೂಲೋಕದ ಮೇಲೆ ದೇವರು ದೃಷ್ಟಿ ಇಟ್ಟು ದೇವರ ದೃಷ್ಟಿ ಪ್ರಸರಿಸುತ್ತಾ ಒಬ್ಬರಿಗೊಬ್ಬರು ಮಾತನಾಡುವುದನ್ನು ಯೆಹೋವನು ಕಿವಿ ಕೊಟ್ಟು ಕೇಳಲಾಗಿ. ನಾವು ಒಬ್ಬರಿಗೊಬ್ಬರು ಮಾತನಾಡುವಾಗ ನಮ್ಮ ತಂದೆಯಾದ ದೇವರು ಕಿವಿ ಕೊಟ್ಟು ಕೇಳ್ತಾ ಇದ್ದಾನೆ. ಇದನ್ನು ಜನರು ಮರೆತೇ ಬಿಟ್ಟಿದ್ದಾರೆ. ನನ್ನ ಪ್ರತಿಯೊಂದು ಮಾತು, ನನ್ನ ಆ್ಯಕ್ಟ್, ನನ್ನ ಕ್ರಿಯೆ ಅದನ್ನು ದೇವರು ನೋಡ್ತಾ ಇದ್ದಾನೆ. ನನ್ನ ಪ್ರತಿಯೊಂದು ಮಾತನ್ನು ದೇವರು ಕೇಳ್ತಾ ಇದ್ದಾನೆ. ನನ್ನ ಪಕ್ಕದಲ್ಲಿ ದೇವದೂತರಿದ್ದಾರೆ. 91ನೇ ಕೀರ್ತನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ಕೇಡು ಸಂಭವಿಸದಂತ ಬರೆದಿದೆ. ಯಾಕೆ? ನಮ್ಮ ಬಲಗಡೆಯಲ್ಲಿ ಆತನು ನಿಂತಿದ್ದಾನೆ, ನಮ್ಮ ಮಗ್ಗುಲಲ್ಲಿ ನಿಂತಿದ್ದಾನೆ. ಇದು ಹಳೆಯ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನಾನು ಅವನ ಬಳಿಯಲ್ಲಿ ಬಂದು ಬಿಡಾರವನ್ನು ಮಾಡುವೆವು. ಸತ್ಯವೇದ ಹೇಳ್ತದೆ 6ನೇ ಅಧ್ಯಾಯದಲ್ಲಿ, ನೀವು ಜೀವಸ್ವರೂಪನಾದ ದೇವರ ಮಂದಿರವಾಗಿದೆಯಲ್ಲ. 1 ಕೊರಿಂಥ 6ನೇ ಅಧ್ಯಾಯ. ಅದರ ನಿಮಿತ್ತವಾಗಿ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ಅಂದರೆ ದೇವರು ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾರೆ, ದೇವರು ನಮ್ಮ ಒಳಗೆ ತಿರುಗಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ, ದೇವರ ಮಕ್ಕಳಿಗೇನೆ ಅವರಿಗೆ ಗೊತ್ತುಂಟು ದೇವರು ನನ್ನ ಒಳಗೆ ವಾಸ ಮಾಡ್ತಾ ಇದ್ದಾರಂತ ಗೊತ್ತಿದ್ದು ಕೂಡ ಮಾತನಾಡಲಿಕ್ಕೆ ಬಾಯಿ ತೆರೆಯುವಾಗ ನಕಾರಾತ್ಮಕವಾದ ಮಾತನ್ನು ಮಾತನಾಡಲಿಕ್ಕೆ ಒಂದು ಚೂರು ಭಯ ಇಲ್ಲ. ದೇವರು ಒಳಗಿದ್ದದ್ದು ಅವರಿಗೆ ಅನಿಸಿಕೆ ದೇವರು ಮಲಗಿದ್ದಾನೆ ಅಂತ. ಮೊದಲು ಹಾಗೆ ನನಗೆ ಆಗಿತ್ತು. ಮಾತನಾಡಿದ ಮೇಲೆ ಗೊತ್ತು ದೇವರಿದ್ದಾನೆಲ್ಲ, ನಾನು ಜಾಗ್ರತೆ ವಹಿಸಬೇಕಿತ್ತು. ನನ್ನ ಮಾತನ್ನು, ಪ್ರತಿಯೊಂದು ಮಾತನ್ನು ದೇವರು ಕೇಳ್ತಾರೆ. ನಾನು ಗುಪ್ತವಾಗಿ ಒಂದು ವೇಳೆ ಯಾರ ಹತ್ರ ಮಾತನಾಡಿದ್ರು ಅದು ದೇವರು ಕೇಳ್ತಾನೆ. ಒಬ್ಬರಿಗೊಬ್ಬರು ಮಾತನಾಡಲಾಗಿ ಯೆಹೋವನು ಕಿವಿಕೊಟ್ಟು ಆಲಿಸಿದನ್ನು ಕೇಳಿದನು. ಈಜಿಪ್ಟ್ನಿಂದ ಬರುವಾಗ ಮೋಶೆ ಹತ್ರ ಗುಣುಗುಟ್ಟಿದ್ರು. ಏನು ಹೇಳಿದರು? ನಾವು ಐಗುಪ್ತ ದೇಶದಲ್ಲಿ ಸಮಾಧಿಗಳ ಇಲ್ಲ ಅಂತ ಹೇಳಿದ್ದಕ್ಕೆ ನಮ್ಮನ್ನು ಇಲ್ಲಿ ಸಾಯುವುದಕ್ಕಾಗಿ ನೀನು ಕರ್ಕೊಂಡು ಬಂದಿದೆಯಾ? ನಾವು ಇಲ್ಲಿ ಬರುವುದಕ್ಕಿಂತ ಸತ್ತರೆ ಎಷ್ಟು ಒಳ್ಳೆಯದು. ಮೋಶೆ ಹತ್ರ ದೇವರು ಹೇಳ್ತಾನೆ, ಮೋಶೆ, ಅವರು ಮಾತನಾಡಿದ ನನಗೆಲ್ಲ ಕೇಳಿಸಿದೆ. ಅವರು ಏನು ಮಾತನಾಡಿದ್ದಾರೆ ಅದನ್ನೇ ನಾನು ಅವರಿಗೆ ಮಾಡ್ತೇನೆ. ಅವರು ನಿನ್ನ ಹತ್ರ ಏನು ಗುಣಿಗುಟ್ಟಿದಾರ ಅದನ್ನು ನಾನು ಕೇಳಿದ್ದೇನೆ. ಅವರು ಏನು ಮಾತನಾಡಿದಾರೋ ಅದನ್ನೇ ನಾನು ಅವರಿಗೆ ಮಾಡ್ತೇನೆ ಎಂಬುದಾಗಿ ದೇವರು ಮೋಶೆ ಹತ್ರ ಹೇಳಿಬಿಟ್ಟ. ಅದಕ್ಕೆ ಅವನಲ್ಲಿ ಬರ್ದ 70 ಬಲ ಹೆಚ್ಚಿದರೆ 80 ಕಷ್ಟ ನಷ್ಟವೇ ಅವರ ಆಡಂಬರ. ಇವತ್ತು ಅನೇಕರು ಅದನ್ನೇ ಹೇಳ್ತಾರೆ. ಅದಕ್ಕೆ ನಾವು ಆಮೇನ್ ಕೂಡ ಹೇಳಿದ್ದಾರೆ ತುಂಬ ಮಂದಿ. 70 ಬಲ ಹೆಚ್ಚಿದರೆ 80. ಯಾಕೆಂದರೆ ಅವರು ಅಲ್ಲಿ ಹೊರಡುವಾಗ ಕೆಲವರಿಗೆ 30, ಕೆಲವರಿಗೆ 40 ವರ್ಷ ಅರಣ್ಯದಲ್ಲಿ ಸುತ್ತುವಾಗಲೇ ಅವರು ಹೇಳಿದರು ನಾವು ಇಲ್ಲಿ ಸತ್ತಿದರೆ ಒಳ್ಳೆಯದು. ಅವರು ಹೇಳಿದಂತೆ ದೇವರು ಅದನ್ನೇ ಮಾಡಿಬಿಟ್ಟ. 30ರವರು 70ರಲ್ಲಿ ಸತ್ತರು, 70ರೊಳಗೆ ಸತ್ತರು, 40ರವರು 80ರೊಳಗೆ ಸತ್ತರು. ಆ 40 ಮತ್ತು 30ರ ಒಳಗಿನ ಪ್ರಾಯದವರಲ್ಲಿ ಬಂದವರಲ್ಲಿ 2 ಮಾತ್ರ ಕಾನಾನನ್ನು ಪ್ರವೇಶಿಸಿದರು. ಅದು ಯೋಶುವ ಮತ್ತು ಕಾಲೇಬ ಮಾತ್ರ. ಯಾಕೆ? ಅವರು ನುಡಿದ ಹಾಗೆ ಅವರಿಗೆ ಅಲ್ಲಿ ಆಯಿತು. ಒಬ್ಬ ವ್ಯಕ್ತಿ ಯಾರೇ ಮಾಟ ಮಂತ್ರ ಮಾಡಲಿ ದೇವರ ಮಕ್ಕಳಿಗೆ ಅದು ಆಗುವುದಿಲ್ಲ. ಯಾಕೆಂದರೆ ಅವರಿಗೆ ಕರ್ತನ ಪ್ರೊಟೆಕ್ಷನ್ ಇದೆ. ಒಂದು
ಎರಡನೇದು, ಅವರ ಜೀವವು ಕ್ರಿಸ್ತನಲ್ಲಿ, ದೇವರೊಂದಿಗೆ ಕ್ರಿಸ್ತನಲ್ಲಿ ಮರೆಯಾಗಿದೆ. ಎರಡನೇದು, ದೇವರೇ ಸ್ವತಃ ಅವರ ಮೇಲೆ ಒಳಗೆ ವಾಸ ಮಾಡ್ತಾ ಇದ್ದಾನೆ, ಹಾಗಾಗಿ ಏನು ತಾಗುವುದಿಲ್ಲ. ಆದರೆ ಅವನಿಗೆ ತಾಗುವಂಥದ್ದು ಅವನು ಮಾತನಾಡಿದ ನಕಾರಾತ್ಮಕ ಮಾತುಗಳು. ಯಾರು? ಇನ್ನೊಬ್ಬ ಅಲ್ಲ. ಇನ್ನೊಬ್ಬನು ನಮಗೆ ಮಾತನಾಡಿದರೆ, ಯಾವ ಶಾಪ ಮಾಡಿದರೆ ನಮಗೆ ತಾಗುವುದೇ ಇಲ್ಲ. ಯಾಕೆ? ನಮಗೆ ಪ್ರೊಟೆಕ್ಷನ್ ಇದೆ, ದೇವರ ಪ್ರೊಟೆಕ್ಷನ್ ಇದೆ. ಹೇಗೆ? ಎಷ್ಟು ಪ್ರೊಟೆಕ್ಷನ್ ಇದೆ? ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. 91ನೇ ಕೀರ್ತನೆ 14ನೇ ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಸಂರಕ್ಷಿಸುವೆನು. ಅವನನ್ನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ನಾನು ಉದ್ಧರಿಸುವೆನು. ನನ್ನ ಪ್ರಿಯ ದೇವಜನರೇ, ನಮಗೆ ದೇವರಲ್ಲಿ ಆಸಕ್ತಿ ಇದೆ, ಆದ ಕಾರಣ ನಮಗೆ ಸಂರಕ್ಷಣೆ ಇದೆ. ನಾವು ಆತನ ಮಕ್ಕಳು, ನಮಗೆ ಸಂರಕ್ಷಣೆ ಇದೆ. ನಾವು ಆತನ ಮಕ್ಕಳು, ನಮಗೆ ದೇವದೂತರನ್ನು ಕೊಟ್ಟಿದ್ದಾನೆ. ಹೆಜ್ಜೆ ಹೆಜ್ಜೆಗೂ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಾವು ದೇವರ ಮಕ್ಕಳು. ದೇವರ ಮಕ್ಕಳೆಂಬುದು ಸೈತಾನನಿಗೂ ಗೊತ್ತು. ಕ್ರಿಸ್ತನನ್ನು ನೋಡಿ ಹೇಗೆ ನಡುಗಿದವೋ ದೆವ್ವಗಳು, ಅದೇ ರೀತಿ ನಿನ್ನನ್ನು ನನ್ನನ್ನು ನೋಡುವಾಗ ನಡುಗುತ್ತವೆ. ನಾವು ನಡುಗುವುದಲ್ಲ, ಅವು ನಡುಗುತ್ತವೆ. ನೀನು ದೇವರ ಮಗನು, ದೇವರು ಪ್ರತಿಷ್ಠಿತನೇ ಎಂಬುದಾಗಿ ದೆವ್ವವು ಕರ್ತನಾದ ಯೇಸುವಿಗೆ ಹೇಳಿ, ಕಂಡು ದೆವ್ವ ಆ ಒಬ್ಬ ಬತ್ತಲೆಯಾಗಿ ತಿರುಗಾಡ್ತಿರುವವನ ಒಳಗೆ ದೆವ್ವಗಳಿದ್ದವು. ಅದರಲ್ಲಿ ದೆವ್ವ ಮಾತಾಡಿತು ಯೇಸುವಿನ ಹತ್ರ, ದೇವಕುಮಾರನೇ, ನಮ್ಮ ಗೊಡವೆ ನಿನಗೆ ಯಾಕೆ? ಆಗ ಸಮಯ ಬಂದಿರಲಿಲ್ಲ. ಕರ್ತನಾದ ಯೇಸು ಶಿಲುಬೆಯಲ್ಲಿ ಸತ್ತಾಗ ಆದಾಮನಲ್ಲಿದ್ದ ಆಡಮಿಕ್ ಅಥಾರಿಟಿ, ದೇವರು ಕೊಟ್ಟಿರುವಂಥ ಅಥಾರಿಟಿ, ಅದು ಸೈತಾನನ ಕೈಗೆ ಹೋಗಿತ್ತು. ಯಾವ ದಿವಸ ಕರ್ತನಾದ ಯೇಸು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟ, ಮೃತ್ಯುಂಜಯನಾಗಿ ಎದ್ದ, ಆ ಎಲ್ಲ ಅಥಾರಿಟಿ, ದುಷ್ಟನ ಕೈಲಿದ್ದ ಅಥಾರಿಟಿ, ಸೈತಾನನ ಕೈಲಿದ್ದ ಅಥಾರಿಟಿ ಕರ್ತನಾದ ಯೇಸುವಿಗೆ ಬಂತು. ಈಗ ಯೇಸು ಹೇಳ್ತಿದ್ದಾನೆ, ಭೂಲೋಕದಲ್ಲಿಯೂ ಆಕಾಶಕ್ಕೆ ಏರಿ ಹೋಗುವ ಮೊದಲು, ಪರಲೋಕಕ್ಕೆ ಏರಿ ಹೋಗುವ ಮೊದಲು, ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಕರ್ತನಾದ ಯೇಸು ಸ್ವತಃ ತನ್ನ ಬಾಯಿಯಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಈಗ ನೀವು ಹೊರಟು ಹೋಗಿ ಲೋಕದ ಎಲ್ಲ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅಧಿಕಾರ ಆತನಿಗೆ ಸಿಕ್ಕಿತು. ಯಾರ್ಯಾರು ಆತನ ಮಕ್ಕಳಾದರೂ ಆ ಅಧಿಕಾರ ಅವರಿಗೆ ಕರ್ತನಾದ ಯೇಸು ಕೊಟ್ಟಿದ್ದಾನೆ. ಇವತ್ತು ಹಾಗಾದರೆ ಯಾವುದು ನಮಗೆ ತಟ್ಟುವುದಿಲ್ಲ. ಆದರೆ ಒಂದು ವಿಷಯ, ನಾವು ನಕಾರಾತ್ಮಕ ಸಂಗತಿಗಳನ್ನು ನಮ್ಮ ಬಾಯಿಂದ ಮಾತನಾಡಿದಾಗ ಅದು ನಮಗೆ ರಿಟರ್ನ್ ಬರುತ್ತೆ. ನಾನು ಯಾರನ್ನು ಹೆದರಿಸ್ತಾ ಇಲ್ಲ. ಒಂದು ಹೇಳಲಿಕ್ಕೆ ಬಯಸ್ತೇನೆ, ಏನಂದರೆ, ನೀವು ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಿ. ಒಂದು ಮಾತು ನಾನು ಮಾತಾಡ್ತೇನೆ. ನಾನು ನನ್ನ ಸಂದೇಶ ಸ್ಟಾರ್ಟ್ ಮಾಡಬೇಕಾದದ್ದು ಇನ್ನೂ ಕೂಡ ಮಾಡಿಲ್ಲ. ನಾನು ಪ್ರೀಚ್ ಮಾಡಲಿಕ್ಕೆ ಬಾಯಿ ತೆರೆಯುವಾಗ ದೇವರು ಕೊಡ್ತಾ ಇರುವಂಥದ್ದನ್ನು ಮಾತಾಡ್ತಾ ಇದ್ದೇನೆ. ಜೇಮ್ಸ್ 1ನೇ ಅಧ್ಯಾಯ 26ನೇ ವಚನ. ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾದದ್ದು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನ. ಸದ್ಭಕ್ತ ನೆನೆಸಿಕೊಳ್ಳುವ ಯಾವನಾದರೂ, ದೇವರ ಮಗನಾಗಿರುವ ಯಾವನಾದರೂ, ಹೊಸದಾಗಿ ಹುಟ್ಟಿದ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು, ಅಂದರೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಹೃದಯವನ್ನೇ ಮೋಸ ಮಾಡ್ತಾನೆ, ಪಕ್ಕದವನ ಹೃದಯವನ್ನು ಮೋಸ ಮಾಡುವುದಿಲ್ಲ. ಅವನಿಗೆ ಅವನೇ ಮೋಸ ಮಾಡುವುದು ಯಾವಾಗ ಅಂದರೆ ಅವನು ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ. ಹಾಗಾದರೆ ಇವತ್ತು ನಮ್ಮ ನಾಲಿಗೆ ದೈವೋಕ್ತಿಗಳನ್ನು ಮಾತನಾಡಿದರೆ ನಮ್ಮ ಹೃದಯಕ್ಕೆ ನಾವು ಮೋಸ ಮಾಡುವುದಿಲ್ಲ. ನಕಾರಾತ್ಮಕ ಸಂಗತಿಗಳನ್ನು ಮಾತಾಡಿದರೆ ನಮ್ಮನ್ನೇ ನಾವು ಮೋಸ ಮಾಡ್ತೇವೆ. ನಮ್ಮನ್ನೇ ನಾವು ಮೋಸ ಮಾಡಲಿಕ್ಕೆ ಒಂದೇ ಅವಕಾಶ ಇರುವುದು ನಕಾರಾತ್ಮಕವನ್ನು ಮಾತಾಡಿದರೆ ಮಾತ್ರ. ಸಕಾರಾತ್ಮಕವನ್ನು ಮಾತನಾಡಿದರೆ ನಾವು ಸ್ಪಿರಿಟ್ನಲ್ಲಿ ಆತ್ಮೀಕವಾಗಿ ಭಾಳ ಚುರುಕಾಗ್ತೇವೆ. ಪ್ರಿಯರೇ, ಇನ್ನೂ ಕೂಡ ಮಾತಾಡಲಿಕ್ಕಿದೆ. ನಾನು ಬರುವ ವಾರ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಅಲ್ಲಿ ತನಕ ನೀವು ಕೇಳಿದಂಥ ವಾಕ್ಯವನ್ನು ಮೆಡಿಟೇಟ್ ಮಾಡಿ, ನಾನು ಯಾವ ವಚನವನ್ನು ನಿಮಗೆ ಹೇಳ್ತಾ ಇದ್ದೇನೋ ಅದನ್ನು ತಿರುಗಿ ನೀವು ನೋಡಿ ಅದನ್ನು ಅಭ್ಯಾಸ ಮಾಡಿ, ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ಆವಾಗ ಆ ವಾಕ್ಯದ ಮೂಲಕ ನಿಮಗೆ ಶುಭ ಉಂಟಾಗುತ್ತದೆ. ಕಮಾನ್, ನಾವೆಲ್ಲ ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಈ ದಿನ ನಿನ್ನ ನಾಲಿಗೆ, ನಿನ್ನ ಮಕ್ಕಳು ನಾಲಿಗೆಯನ್ನು ಕಾಪಾಡುವಾಗ ಏನೆಲ್ಲ ಆಗುತ್ತದೆ ಎಂಬ ವಿಷಯವನ್ನು ನಾನು ಮಾತನಾಡಿದೆ. ನೀನು ನನ್ನ ಮೂಲಕ ಜನರೊಂದಿಗೆ ಮಾತನಾಡಿದಿ. ನೀನು ಕೊಟ್ಟ ಪ್ರೇರಣೆಯಿಂದ ನಾನು ಮಾತನಾಡಿದ್ದೇನೆ ಸ್ವಾಮಿ.
ತಂದೆಯಾದ ದೇವರೇ, ಇದು ಎಲ್ಲ ಸಂಗತಿಗಳು ಪರಿಪೂರ್ಣವಾಗಿ ಮಾತನಾಡಲು ನಮ್ಮನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಇವತ್ತು ವಾಕ್ಯ ಕೇಳಿದಂಥ ಎಲ್ಲರ ಮೇಲೆ ನಿನ್ನ ಕೃಪೆಯ ಹಸ್ತವು ಚಾಚಲ್ಪಡಲಿ ಸ್ವಾಮಿ. ಇಲ್ಲಿ ಯಾರೆಲ್ಲ ಅಸ್ವಸ್ಥದಲ್ಲಿದ್ದಾರ ಅವರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕರ್ತನೆ, ನಿನ್ನ ವಾಕ್ಯ ತುಚ್ಛವಾದದ್ದು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಮಾತನಾಡುವಾಗ ನೀವೇ ನನ್ನ ಬಾಯಿಯಂತೆ ಇರುವಿರಿ ಎಂಬುದಾಗಿ ಇವರೆಲ್ಲರೂ ನಿನ್ನ ಬಾಯಿಯಂತೆ ಆಗಲಿ. ಅಷ್ಟು ಮಾತ್ರ ಅಲ್ಲ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತ ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ದಾನೆ. ಆತನ ಬಾಸುಂಡೆಗಳಿಂದ ನಿನಗೆ ಗುಣವಾಯಿತು ಎಂಬುದಾಗಿ ನಮ್ಮ ವಚನ ಹೇಳುವಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸ್ವಸ್ಥತೆ ಇವರ ಮೇಲೆ ಅದು ಕರ್ತನೆ ನಿನ್ನ ಸೂರ್ಯನ ಕಿರಣ ಮೂಡಿದಂತೆ ಮೂಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸ್ವಸ್ಥತೆಯನ್ನು ಇವರಿಗೆ ಘೋಷಿಸುತ್ತೇನೆ. ಯೇಸುವಿನ ಬಾಸುಂಡೆಗಳಿಂದ ಇವರಿಗೆ ಗುಣ ಆಯಿತು. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.